ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡಿದೀಯಾ ಅಂತ. ಆ, ವಿಶ್ವ ಒಂದು ಬಂದ ವಿಷಯವನ್ನೇ ಮರೆತು ಬಿಟ್ಟೆ. ನಾನು 4-6 ದಿನ ಊರಲ್ಲಿ ಇರುವುದಿಲ್ಲ. ನೀನು ಏನೂ ಅನ್ಕೊಳ್ಳೋದಿಲ್ಲ ಅಂದ್ರೆ ನನ್ನ ತಂಗಿ ವಿನತ ಈ ಮನೆಯಲ್ಲೇ ಇರುತ್ತಾಳೆ. ಅಯ್ಯೋ, ನೀವೇನು ಹೇಳುತ್ತಿರುವ್ರಿ ವಿಕಾಸ್? ಇದೇನು ಬೇರೆಯವರ ಮನೆ? ಇದು ಅವಳ ಮನೆ. ಬರೀ 4-6 ದಿನ ಏಕೆ ವಿಕಾಸ್? ಅವಳ ಜೀವನದ ಕೊನೆಯವರೆಗೂ ಇದೇ ಮನೆಯಲ್ಲಿ ಇರಲಿ. ಬೇಡ ಅನ್ನುವವರು ಯಾರು ಇಲ್ಲಿ ವಿಕಾಸ್? ಅಣ್ಣ, ನಾನು ನಿನ್ಗೆ ಆಗ್ಲೇ ಹೇಳಿದ್ದೆ ತಾನೆ, ವಿಶ್ವ ಯಾವತ್ತು ಕೋಪ ಮಾಡ್ಕೊಳ್ಳೋದಲ್ಲ ಅಂತ. ಅವರು ಈ ವಿಷಯನೇ ಹೇಳ್ತಾರೆ ಅಂತ ನಿನ್ಗೆ ಆಗ್ಲೇ ಹೇಳ್ದೆ. ನಿನಗೆ ಯಾವ್ದಿನ ಚಿಂತೆ ನೋಡ ಅಣ್ಣ. ಹೌದು, ನೆನಪೇ ಬರ್ಲಿಲ್ಲ, ನೀನು ಆಗ್ಲೇ ಹೇಳಿದೆಲ್ಲ ದುಡ್ಡಿನ ವಿಷಯ. ವಿನತ, ಸುಮ್ಮನಿರು. ಈಗಾಗಲೇ ವಿಜಯ ನಮಗೆ ಎಷ್ಟು ಸಹಕಾರ ಮಾಡಿದ್ದಾನೆ. ಈಗಾಗಲೇ ಆ ಉಪಕಾರವನ್ನೇ ನಮ್ಮಿಂದ ತೀರಿಸಲು ಆಗುತ್ತಿಲ್ಲ. ಮತ್ತೇಕೆ ಇದು? ಏನದು? ಹಣ, ಉಪಕಾರ, ಏನೇನು ಹೇಳುತ್ತಿರುವಿರಲ್ಲ, ಏನದು? ಅದು ಅದು ಏನು ಇಲ್ಲ ಬಿಡಿ ಅಣ್ಣ. ಸ್ವಲ್ಪ ವ್ಯವಹಾರದ ಬಗ್ಗೆ ಅಡೆತಡೆಯಾಗಿದೆ, ಅದಕ್ಕೋಸ್ಕರ ಹಣ ಕೇಳ್ತಾ ಇದ್ದ. ವಿರುದ್ಧ ಸುಮ್ಮನಿರ ಅಂತ ಹೇಳಿದೆ ಅಲ್ವಾ? ಅಯ್ಯೋ, ಅದಕ್ಕೇಕೆ ಅಷ್ಟೊಂದು ಸಂಕೋಚ ಪಟ್ಟಿರುವುದು? ಹಣ ಬೇಕು ಎಂದು ಕೇಳಿದರೆ ನಿನ್ನ ಗೆಳೆಯ ನಾನು ಕೊಡುತ್ತಿರಲಿಲ್ಲವೇ? ಹಾಗೇನಿಲ್ಲ, ಇಷ್ಟು ದಿನ ನೀವು ಸಾಕಷ್ಟು ಹಣದ ಸಹಾಯ ಮಾಡಿದ್ದೀರಾ ಅಂದ್ಮೇಲೆ ಮತ್ತೆ ಮತ್ತೆ ನಿಮ್ಮನ್ನ ಕೇಳೋದು ಹೇಗೆ ಅಂತ. ಅಯ್ಯೋ, ನೀವೇನು ಬೇರೆಯವರೇ? ಇದೇ ಮನೆಯವರ ಹಾಗೆ ನೀವು ಇಷ್ಟೊಂದು ಸಂಕೋಚ ಪಟ್ಟುಕೊಳ್ಳಬಾರದು. ಒಂದೇ ಒಂದು ನಿಮಿಷ. ತೆಗೆದುಕೋ, ಇದು ಬ್ಲ್ಯಾಂಕ್ ಚೆಕ್. ನಿನ್ನ ಕೈಯಾರ ನಿನ್ನ ಅಣ್ಣನಿಗೆ ಕೊಡು. ವಿಕಾಸ್, ನಿನಗೆ ಎಷ್ಟು ಹಣ ಬೇಕೋ ಅಷ್ಟು ಬರೆದುಕೋ. ಸಹಿ ಕೂಡ ಮಾಡಿರುವೆ. ಅಣ್ಣ, ತೆಗೆದುಕೊಂಡ ಬೇಗ ಹೋಗಿ ನಿನ್ನ ಕೆಲಸವನ್ನ ಮುಗಿಸ್ಕೊಂಡು ಬೇಗ ಬಂದ್ಬಿಡೋಣ. ಥ್ಯಾಂಕ್ ಯು ವಿಶ್ವ, ಥ್ಯಾಂಕ್ ಯು ಸೋ ಮಚ್. ಈ ನಿನ್ನ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಅಣ್ಣ, ಬೇಗ ಹೋಗಿ ಬೇಗ ಬಂದ್ಬಿಡಿ. ಹುಚ್ಚಿ, ನನ್ನ ಕೆಲಸ ಮುಗಿದ ತಕ್ಷಣವೇ ಬರುವೆ. ನೀನು ಅದಕ್ಕೆ ಯಾಕೆ ಎದುರುವೆ? ನಿನ್ನ ಜೊತೆಗೆ ವಿಶ್ವ ಇದ್ದಾನಲ್ಲ, ಯಾವುದಕ್ಕೂ ಭಯ ಪಡಬೇಡ. ನೀವಿಬ್ರು ಹುಷಾರಾಗಿರಿ. ಇನ್ನೇನು ಅಣ್ಣ ಹೋದ್ರಲ್ಲ? ಈ ಸುಂದರಿ ನಿಮ್ ಜೊತೆ ಇರುವಾಗ ನಿಮ್ಮನ್ನ ಹಿಡಿಯುವವರು ಯಾರೂ ಇಲ್ಲ. ಶ್ರೀರಾಮ
ಮೋಹವೇ